ನಮಸ್ಕಾರ, ನಾನು HR ಪ್ರಭಾಕರ್. ಸಕ್ಕಸುಲಿಗೆ ಸ್ವಾಗತ. ಬದುಕು ಅನ್ನುವಂಥದ್ದು ನಮ್ಮನ್ನು ಆರಂಭದಿಂದ ಅಂತ್ಯದವರೆಗೂ ವಿವಿಧ ಮಜಲುಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇರ್ತದೆ. ಆದರೆ ಪ್ರತಿ ಘಟ್ಟವನ್ನು, ಪ್ರತಿ ಕ್ಷಣವನ್ನು ನಾವು ಹೇಗೆ ಆನಂದವಾಗಿ ವ್ಯಯಿಸ್ತೇವೆ, ಹೇಗೆ ಆನಂದವಾಗಿ ಕಲಿತೇವೆ ಅನ್ನೋದಿದೆಯಲ್ಲ, ಸೊ ದಟ್ ಈಸ್ ದಿ ಆರ್ಟ್ ಆಫ್ ಲೈಫ್. ನಾವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಆ ಕ್ಷೇತ್ರದಲ್ಲಿ ನಾವು ಏನು ಔನ್ನತ್ಯವನ್ನು ಸಾಧಿಸಿದ್ದೇವೆ ಅನ್ನುವಂಥದ್ದು, ಅದು ನಾವು ಹಿನ್ನೋಟವನ್ನು ಬೀರಿದಾಗ ಆ ಹೆಜ್ಜೆ ಗುರುತುಗಳು ನಮಗೆ ಸದಾ ಪಾಸಿಟಿವ್ ಆಗಿ ಸಕ್ಸಸ್ಫುಲ್ಲಾಗಿ ಕಂಡಾಗ ನಮ್ಮ ಬದುಕು ಸಾರ್ಥಕ್ಯ ಅನ್ನೋದು ನಾವು ಕಂಡುಕೊಳ್ಳಬೇಕಾದಂತಹ ಸತ್ಯ. ಈ ನಿಟ್ಟಿನಲ್ಲಿ ಡಾಕ್ಟರ್ BV ಮುರಳೀಕೃಷ್ಣ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ನಮಗೆ ಸಾಕಷ್ಟು ವಿಚಾರಗಳಲ್ಲಿ ಈ ಹೆಸರು ಬಹಳ ಬೇಗ ನೆನಪಿಗೆ ಬರುತ್ತೆ. ಕಾರಣ ಅವರು ಒಬ್ಬ ಅಧಿಕಾರಿಯಾಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಈಗ ರಿಟೈರ್ಡ್ ಹಂತದಲ್ಲಿರ್ತಕ್ಕಂಥವರು ಅಡಿಷನಲ್ ಕಮಿಷನರ್ವರೆಗೂ ಅವರು ಮಾಡಿದಂತಹ ಸಾಧನೆಗಳು, ಅವರು ಮಾಡಿದಂತಹ ಕೆಲಸಗಳು ಮತ್ತು ಅವರ ಹೆಜ್ಜೆ ಗುರುತುಗಳು ಸಾಕಷ್ಟು ಇಂಪ್ಯಾಕ್ಟನ್ನು ಉಂಟು ಮಾಡಿರ್ತಕ್ಕಂಥದ್ದು ಮಾತ್ರವಲ್ಲ, ಸ್ಟೇಕ್ ಹೋಲ್ಡರ್ಸ್ಗಿರ್ಬೋದು ಅಥವಾ ಪ್ರೊಫೆಷನಲ್ಸ್ಗಿರ್ಬೋದು ಒಂದು ಸ್ಫೂರ್ತಿಯ ಸೆಲೆಯಾಗಿ ಅವರ ಮಾತುಗಳು, ಅವರ ಕೃತಿ, ಅವರ ಬದುಕು ಇವೆಲ್ಲವೂ ಕೂಡ ಅನೇಕ ಮಂದಿ ಅವರನ್ನು ಸದಾ ಪ್ರಾತಸ್ಮರಣೀಯರು ಅಂತ ನೆನಪಿಸ್ಕೊಳ್ತಾರೆ. ಕಾರಣ ಅದು ಎಲ್ಲರ ಜೊತೆ ಅವರು ಬೆರೆಯುವಂಥ ಗುಣ ಮತ್ತು ಸದಾ ಹೊಸತನ್ನು ಹುಡುಕುವಂತಹ ಅವರ ಪ್ರಯತ್ನ ಇವೆಲ್ಲವೂ ಕೂಡ ಅವರಿಗೆ ಆ ರೀತಿಯ ಹೆಸರನ್ನು ತಂದುಕೊಟ್ಟಿದೆ. ಬನ್ನಿ ಹಾಗಾದರೆ ಡಾಕ್ಟರ್ BV ಮುರಳೀಕೃಷ್ಣ ಅವರು ಹಾಗೆ 1997ರಿಂದ 2023 ಡಿಸೆಂಬರ್ವರೆಗೂ ಕರ್ನಾಟಕ ರಾಜ್ಯ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ವಿವಿಧ ಸ್ತರದಲ್ಲಿ, ವಿವಿಧ ಹಂತಗಳಲ್ಲಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡಿ, ಸೊ ಈ ಒಂದು ವೃತ್ತಿಪರತೆಯನ್ನು ಕಾಯ್ದುಕೊಂಡು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಎಷ್ಟು ಮಟ್ಟಿಗೆ ಆ ಪ್ರೊಫೆಷನಲಿಸಮನ್ನು ಮತ್ತು ಸಾರ್ಥಕ್ಯವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅವರ ಮಾತುಗಳಲ್ಲಿ ಇವತ್ತು ನಾವು ತಿಳ್ಕೊಳ್ಳೋಣ. ನಾವು ಡಿಸೆಂಬರ್ 2023ರಲ್ಲಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ನಿವೃತ್ತಿಯಾಗಲಿದ್ದಾರೆ. ಹೀಗಾಗಿ ಒಂದು ಹಿನ್ನೋಟವನ್ನು ಬೀರುವಂತಹ ಪ್ರಯತ್ನವೇ ಈ ಒಂದು ಸಂದರ್ಶನ. ಬನ್ನಿ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ BV ಮುರಳೀಕೃಷ್ಣ, ಅಡಿಷನಲ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್, ಆತ್ಮೀಯರ ವಲಯದಲ್ಲಿ BVM ಎಂದೇ ಪ್ರಸಿದ್ಧಿ. 1997ರಿಂದ 2023 ಡಿಸೆಂಬರ್ವರೆಗೆ ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅಡಿಷನಲ್ ಕಮಿಷನರ್ ಆಗಿ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಸೃಜನಶೀಲ ವ್ಯಕ್ತಿತ್ವ, ಕ್ರಿಯಾಶೀಲ ಮನಸ್ಸು, ಸದಾ ಪುಟಿಯುವ ಉತ್ಸಾಹ, ನಗುಮುಖದ ಈ ಅಧಿಕಾರಿ ಎಲ್ಲರೊಡನೆ ಸದಾ ಬೆರೆಯುವ ಗುಣ ಹೊಂದಿರುವಂಥವರು. ಅಷ್ಟೇ ಅಲ್ಲ, ಜೀವನೋತ್ಸಾಹದ ಚಿಲುಮೆ ಕೂಡ. ಒಮ್ಮೆ ಇವರ ಜೊತೆ ಕನೆಕ್ಟ್ ಆದರೆ ಆ ಆತ್ಮೀಯತೆಯ ಮಾತು, ಸ್ನೇಹಪೂರ್ವಕ ವಲಯ ಸದಾ ಜೊತೆಗಿರುತ್ತದೆ. ಎಂದೋ ಕಂಡ ವ್ಯಕ್ತಿಯನ್ನು ಪ್ರೀತಿಪೂರ್ವಕವಾಗಿ ಹೆಸರಿಡಿದು ಕರೆಯುವಷ್ಟು ನೆನಪಿನ ಶಕ್ತಿ ಮತ್ತು ಸ್ನೇಹಜೀವಿ ಡಾಕ್ಟರ್ BVM. ವೃತ್ತಿಯಲ್ಲಿ ಪಶುವೈದ್ಯರಾದರೂ ಇಲಾಖೆಗೆ ಬಂದ ನಂತರ ಅಧಿಕಾರಿಯಾಗಿ ತಮಗೆ ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಾ ಹಂತ ಹಂತವಾಗಿ ಇಲಾಖೆ ಕೊಟ್ಟ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಬಂದಂತಹವರು. ತೆರಿಗೆ ಎನ್ನುವ ಪದವನ್ನ ಅರ್ಥವಾಗದಷ್ಟು ಕಷ್ಟವೂ ಅಲ್ಲ, ಕಬ್ಬಿಣದ ಕಡಲೆಯೂ ಅಲ್ಲ ಎನ್ನುತ್ತಾ ಶ್ರೀಸಾಮಾನ್ಯರನ್ನ ತಮ್ಮ ಮಾತುಗಳಿಂದ ಹುರಿದುಂಬಿಸಿದವರು. ದೂರದರ್ಶನ ಮತ್ತು ಖಾಸಗಿ ಮಾಧ್ಯಮಗಳಲ್ಲಿ U-ಪಾಸ್ನಿಂದ ಮೊದಲುಗೊಂಡು GST ವರೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಸುಲಭವಾಗಿ ಮತ್ತು ಸರಳವಾಗಿ ತೆರಿಗೆ ವಿಚಾರಗಳನ್ನು ವಿವರಿಸಿದ್ದು ಇವರ ಮತ್ತೊಂದು ವಿಶೇಷ ಗುಣ. ರಾಜ್ಯದ ನಾನಾ ಭಾಗಗಳ ತೆರಿಗೆ ತಜ್ಞರು, ತೆರಿಗೆ ಪಾವತಿದಾರರ ಜೊತೆ ಅನನ್ಯ ರೀತಿಯ ನಂಟನ್ನು ಉಳಿಸಿಕೊಂಡಿರುವ ಇವರು ಯಾರದ್ದೇ ಪ್ರಶ್ನೆಗಳಾದರೂ ಕ್ಷಣಾರ್ಧದಲ್ಲಿ ಉತ್ತರಿಸುವುದು ಇವರ ಮತ್ತೊಂದು ಗುಣ. ಅಧಿಕಾರಿಯಾಗಿ ಕೇವಲ ತಮ್ಮ ಕರ್ತವ್ಯವನ್ನು ಮಾತ್ರ ನಿರ್ವಹಿಸದೆ ಬದುಕಿಗೆ ಬೇಕಾದ ಜೀವನೋತ್ಸಾಹ, ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ಟ್ರೆಕ್ಕಿಂಗ್, ಸೈಕ್ಲಿಂಗ್ ಹೀಗೆ ತಮ್ಮದೇ ತಂಡ ಕಟ್ಟಿಕೊಂಡು ಪಶ್ಚಿಮ ಘಟ್ಟಗಳಿಂದ ಮೊದಲುಗೊಂಡು ಬೆಂಗಳೂರಿನ ಕೆರೆಗಳ ದಂಡೆಯಲ್ಲೂ ಸುತ್ತಾಡಿದವರು ಮತ್ತು ಇನ್ನಷ್ಟು ಜನಕ್ಕೆ ಉತ್ಸಾಹವನ್ನು ತುಂಬಿದವರು. ಕರೋನಾ ಸಮಯದಲ್ಲಿ ಸ್ವತಃ ತಾವು ಕರೋನಾ ಅನುಭವಿಸಿದರೂ ಇತರರಿಗೆ ತಮ್ಮ ವಿಡಿಯೋಗಳ ಮೂಲಕ ಧೈರ್ಯ ತುಂಬಿ ಮಾದರಿಯಾದವರು. ಒಟ್ಟಾರೆ ಸದಾ ಲವಲವಿಕೆಯಿಂದ ಬದುಕು ನಡೆಸುವ ಡಾಕ್ಟರ್ BV ಮುರಳೀಕೃಷ್ಣ ಮುಂದಿನ ದಿನಗಳಲ್ಲಿ ತಮ್ಮ ಹೊಸ ಬದುಕನ್ನು ಇನ್ನಷ್ಟು ಆನಂದವಾಗಿ ಕಳೆಯುತ್ತಾ ಕುಟುಂಬ ಸದಸ್ಯರ ಜೊತೆ ಸದಾ ಸಂತೋಷದಿಂದಿರಲಿ ಎಂದು ಹಾರೈಸುತ್ತೇವೆ.
60ರ ಹರೆಯದಲ್ಲಿರುವಂತಹ ಡಾಕ್ಟರ್ ಬಿ ವಿ ಮುರಳೀಕೃಷ್ಣ ಅವರ ಬದುಕಿನ ಹಿನ್ನೋಟವನ್ನು ಬೀರ್ತಾ ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ. ಸರ್, ಮೊದಲಿಗೆ ಹೇಳಿ, ಆರಂಭದಲ್ಲಿ ನೀವು ಪಶುವೈದ್ಯರಾಗಿ ಇದ್ದರೂ ಕೂಡ ಇಲಾಖೆಗೆ ಸೇರಿಕೊಂಡಾಗ ಅವತ್ತಿನ ಕಾಲಘಟ್ಟ ಹೇಗಿತ್ತು, ಇಲಾಖೆಗೆ ಬಂದಂಥ ಸಂದರ್ಭ ಹೇಗಿತ್ತು ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ದೀರ ಪ್ರಭಾಕರ್ ಅವರೇ. ಆ ಕಾಲಘಟ್ಟನ ಯೋಚನೆ ಮಾಡೋದಕ್ಕೂ ಈ ಕಾಲಘಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವಾಗ ನಮಗೆ ಕರ್ನಾಟಕ ಮಾರಾಟ ತೆರಿಗೆ ಅಂತಿತ್ತು, ಮಧ್ಯದಲ್ಲಿ ಮೌಲ್ಯವರ್ಧಿತ ತೆರಿಗೆ ಬಂತು, ನಂತರ ಈ ಸರಕು ಮತ್ತು ಸೇವಾ ತೆರಿಗೆ ಬಂದಿದೆ. ಆಗೆಲ್ಲ ಸಹ ನಾವು ಎಲ್ಲ ಕಡತದಲ್ಲೆಲ್ಲ ಕಾಗದಗಳ ರೂಪದಲ್ಲೇ ಕೆಲಸ ನಡೀತಿತ್ತೆ ಹೊರತು ಈ ವಿದ್ಯುನ್ಮಾನ ಅನ್ನೋದು ಇರಲೇ ಇಲ್ಲ. ನಮ್ಗೆ ಅದನ್ನು ಕೇಳೂ ಇರಲಿಲ್ಲ ಅಥವಾ ಒಂದು ಕಂಪ್ಯೂಟರ್ ಸಹ ನೋಡಿರಲಿಲ್ಲ. ಅಂಥ ಒಂದು ಕಾಲಘಟ್ಟದಲ್ಲಿ ನಾವು ಈಗ ಇಲಾಖೆಗೆ ನಾವು ಜಾಯ್ನ್ ಆಗಿದ್ದು. ಅದು ಕರ್ನಾಟಕ ಮಾರಾಟ ತೆರಿಗೆ ಇಲಾಖೆ. ಆ ಟೈಮಲ್ಲಿ ನಾವು ಜಾಯ್ನ್ ಆಗಿದ್ದು. ಅವತ್ತೂ ಸಹ ಇದನ್ನು ವಾಣಿಜ್ಯ ತೆರಿಗೆ ಇಲಾಖೆಗಳು ಅಂತಲೇ ಕರೀತಾ ಇದ್ವಿ. ಸೊ ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ವೃತ್ತಿ ಬದುಕಿನ ಆರಂಭದ ದಿನಗಳು ಬಹಳ ದೊಡ್ಡ ಮಹತ್ವ. ಯಾಕಂದರೆ ತನ್ನ ಮುಂದಿನ ಬದುಕು ಹೇಗಿರಬೇಕು ಅನ್ನುವಂಥ ನಿರ್ಧಾರ ಮಾಡಲಿಕ್ಕೆ ಆ ಒಂದು ಮೊದಲ ಹೆಜ್ಜೆ ಭಾಳ ಇಂಪಾರ್ಟೆಂಟು. ಸೊ ಅವತ್ತಿನ ಕಾಲಘಟ್ಟದಲ್ಲಿ ಮ್ಯಾನ್ಯಲ್ ಆಗಿದ್ದಂತಹ ಈ ಇಡೀ ಇಲಾಖೆಯ ಕೆಲಸಗಳು, ತದನಂತರ ನಿಮ್ಮಲ್ಲಿ ಆ ಚಾಲೆಂಜಸ್ಸನ್ನು ಕೊಡ್ತಾ ನಾನು ನನ್ನದೇ ಆದ ಒಂದು ಮಾಡುವಂತಹ ಕೆಲಸವನ್ನು ವಿಭಿನ್ನವಾಗಿ ಮಾಡಬೇಕು ಮತ್ತು ತ್ವರಿತವಾಗಿ ಮಾಡಬೇಕು ಅನ್ನುವಂಥ ಯೋಚನೆ ಬಂದಿದ್ದು ಹೇಗೆ, ಅದನ್ನು ಹೇಗೆ ಶುರು ಮಾಡ್ಕೊಳ್ಳಿ? ಹಾಂ, ಇದು ಒಂದು ಒಳ್ಳೆ, ನನ್ನ ಈ ಒಂದು ಸ್ಥಿತಿಗೆ ಈ ಇಲಾಖೆಗೆ ಬರಲಿಕ್ಕೆ ಕಾರಣವೇ ನಮ್ಮ ಹಿರಿಯ ಅಣ್ಣ ಬಿ ವಿ ರವಿಯವರು. ಅವರು ಆಗ ಎಕ್ಸಾಮ್ ಬರೀಲಿದ್ದಕ್ಕೆ ಪ್ರೋತ್ಸಾಹ ಕೊಟ್ಟರು. ನಾವು ಸ್ಪರ್ಧಾತ್ಮಕ ಪರೀಕ್ಷೆ ತೊಗೊಂಡು ಕಡೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸಲ್ಲಿ ನಾವು ಸೇರಿಕೊಂಡ್ವು. ನಾವು ಬಂದಾಗ ನನಗೆ ಈ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕಾಗತ್ತೆ, ABCD ಗೊತ್ತಿರಲಿಲ್ಲ. ಅದು ನಂತರ ನಮಗೆ ಇನ್ನೂ ಒಂದು ಆ ಹೆಜ್ಜೆ ಗುರುತಲ್ಲಿ ಹೇಳಬೇಕು ಅಂದರೆ ನಾನು ನಮ್ಮ ಹಳೆಯ ಆಯುಕ್ತರು ಸುಧೀರ್ ಕೃಷ್ಣ ಅವ್ರನ್ನ ನಾವು ನೆನೆಸ್ಕೋಬೇಕು. ಯಾಕೆ ನಮಗೆ 2 ವರ್ಷ 97ರಿಂದ 99 2 ವರ್ಷ ನಮಗೆ ಏನು ತರಬೇತಿ ಕೊಟ್ಟರು ಅದು ನಮಗೆ ಬುನಾದಿ. ಅವರಂಥ ತರಬೇತಿದಾರರನ್ನು ನಾವು ಇದುವರೆಗೂ ನಾವು ನೋಡಲೇ ಇಲ್ಲ. ಅದೇ ಸಮಯದಲ್ಲಿ ಕಾವೇರಿ ಮನ್ನಪ್ಪನವರು JC HRD ಆಗಿದ್ದರು. ಆಮೇಲೆ ನಮ್ಮ ಸುಧೀರ್ ಕೃಷ್ಣ ಸರ್ ಅವರು ನಮಗೆ ಆಯುಕ್ತರಾಗಿದ್ದರು. ಅದನಂತರ ಮಧು ಸಾಹೇಬರು. ಅವರ ಒಂದು ಕಾಲಘಟ್ಟದಲ್ಲಿ ನಮಗೆ ಕೊಟ್ಟ ಟ್ರೈನಿಂಗ್ ಹೇಗಿತ್ತು ಅಂತ ಅಂದರೆ, ನಾವು ಯಾವ ಮಟ್ಟಕ್ಕೆ ಹೋಗಿದ್ದು ಅಂತಂದರೆ ಆ ಒಂದು ಸಮಯಕ್ಕೆ ನಮ್ಮ ಒಂದು 8-9 ಕಾನೂನುಗಳಿತ್ತು ಅವಾಗ. ಬರೀ ಇವಾಗ ಒಂದು ಸರಕು ಮತ್ತು ಸೇವಾ ತೆರಿಗೆ ಇದೆ, 10 ಕಾನೂನುಗಳಿದ್ವು. ಎಲ್ಲ ಕಾನೂನನ್ನು ನಾವು ಪರಿಣಿತರಾಗಬೇಕು ಅಂದ್ಬಿಟ್ಟು ಎಲ್ಲ ಕಡೆ ನಮಗೆ ತರಬೇತಿ ಕೊಟ್ಟಿದ್ದರಿಂದ, ಆಮೇಲೆ ಅವಳು ಓದಿಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟಿದ್ದರಿಂದ ಈ ಮಟ್ಟಿಗೆ ಬರಲಿಕ್ಕೆ ನಮಗೆ ಸಾಧ್ಯವಾಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಓದು ಮತ್ತು ಶ್ರಮ ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೂ ನನ್ನ ಯುವ ಅಧಿಕಾರಿಗಳು ಹೇಳೋದು ಅಷ್ಟೇ, ಓದನ್ನು ಮಾತ್ರ ಬಿಡಬಾರ್ದು. ಎಲೆಕ್ಟ್ರಾನಿಕ್ ಆಗಲಿ ಅಥವಾ ಮ್ಯಾನ್ಯಲ್ ಆಗಲಿ ಎಷ್ಟು ಓದಿದ್ರೂ ಅಷ್ಟು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಸಕ್ತಿ ಹೆಚ್ಚು ಮಾಡಿದ್ದು ಹೇಗೆ ಅನ್ನೋದಕ್ಕಿಂತ ನನ್ನ ವ್ಯಕ್ತಿತ್ವನೇ ಆಗಿದೆ. ಇವತ್ತಿಗೂ ಅಷ್ಟೇ, ನಾನು ಆಗಲೇ ಒಬ್ರಿಗೆ ಯಾರಿಗೂ ತೋರಿಸ್ತಾ ಇದ್ದೆ, ನಾನು ಒಂದು ಕೊಂಡ್ಕೊಂಡಿದ್ದು ಒಂದು ಬ್ಲೇಡ್ ಆಗಲಿ ಒಂದು ಪಿನ್ ರಿಮೂವರ್ ಆಗಲಿ 23 ವರ್ಷ ಹಿಂದ್ಗಡೆ ನಾನು ಕೊಂಡ್ಕೊಂಡಿದ್ದು ಇವತ್ತಿಗೂ ನನ್ನ ಹತ್ರ ಇದೆ. ಅಂದರೆ ಯಾವ ವಸ್ತುಗೆ ಆಗಲಿ ನೀವು ತೊಗೊಂಡಾಗಲಿ ಅಥವಾ ಅವಶ್ಯಕತೆ ಈಗ ತೊಗೊಂಡಿದ್ದೀರೋ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇವತ್ತಿಗೂ ನಾನು ಒಂದು ಟಪಾಲ್ನ ಓಪನ್ ಮಾಡಬೇಕು ಅಂತ ಅಂದರೆ, ಒಂದು ಪೇಪರ್ನ ಕಟ್ ಮಾಡಬೇಕು ಅಂದರೆ ಅದೇ ಬ್ಲೇಡ್ ಯೂಸ್ ಮಾಡ್ತೇನೆ. ಆ ಪಿನ್ ರಿಮೂವ್ ಮಾಡೋಕೆ ಅದೇ ಪಿನ್ ರಿಮೂವರ್ ಯೂಸ್ ಮಾಡ್ತೇನೆ. ಯಾಕೆ ಹೇಳ್ತೇನೆ, ನಿಮ್ಮ ಒಂದು ಕೆಲಸದಲ್ಲಿ ಅಚ್ಚುಕಟ್ಟುತನ ಇದ್ದರೆ, ಶ್ರದ್ಧೆ ಇದ್ದರೆ, ಆ ಒಂದು ಆಸಕ್ತಿ ಇದ್ದರೆ, ಒಂದು ಹಸಿವು ಇದ್ದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನನ್ನ ಒಂದು ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೇನೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಒಂದು ಆಸಕ್ತಿ ನನ್ನ ವ್ಯಕ್ತಿತ್ವನೇ ಆಗಿದೆ. ಅದು ಎಲ್ಲರಿಗೂ ಅನುಕರಣೆ ಆಗ್ಬೋದು, ಬಟ್ ಏನೋ ಸಮಯ ಪರಿಪಾಲನೆ ಮಾಡೋದು ಬಹುಮುಖ್ಯ ಆಗುತ್ತೆ. ಸಮಯ ಪರಿಪಾಲನೆ ಮಾಡಿ ಇವನ್ನೆಲ್ಲ ನಾವು ಒಳಗೂಡಿಸ್ಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಸಮಯ ಪರಿಪಾಲನೆ ಅತಿ ಮುಖ್ಯ. ಎಲ್ಲರೂ ಅಂದ್ಕೊಳ್ತಾರೆ ಕಚೇರಿ ಈಗ ಹೋಗೋಣ ಸಮಯಕ್ಕೆ ಅಂತ. ಸಮಯ ಪರಿಪಾಲನೆ ಕರೆಕ್ಟಾಗಿ ನೀವು ಮಾಡಿಕೊಂಡ್ರೆ ನೀವು ಆ ಸಮಯ ಪರಿಪಾಲನೆಗೆ ಬೆಳಿಗ್ಗೆ ನೀವು ಏನು ಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಮಾಡ್ಕೋಬೋದು. ನೀವೆಲ್ಲ ನಿಮ್ಮ ಒಂದು ಸ್ನಾನಾದಿಗಳನ್ನಾಗಲಿ ನೀವು ಮನೆ ಕೆಲಸಗಳಾಗಲಿ ಎಲ್ಲ ಮುಗಿಸ್ಕೊಂಡು ನೀವು ಬಂದಾಗ ನಿಮ್ಮ ಸಮಯ ಪರಿಪಾಲನೆ ಮಾಡಿ ಸಂಜೆ ಮತ್ತೆ ನೀವು ಆ ಒಂದು ಹೋಗ್ಬೇಕಾದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಆಗೋದು. ಸಮಯ ಪರಿಪಾಲನೆ ಮತ್ತು ಅದು ತುಂಬ ಮುಖ್ಯ ಅಂತ ನಾನು ಹೇಳ್ತೀನಿ ಅಷ್ಟೇ. ಇವತ್ತಿಗೂ ಸಹ ಇವತ್ತಿನ ದಿನದ ಬಗ್ಗೆ ಹೇಳಬೇಕು ಅಂತ ಬೆಳಗ್ಗೆನೂ ಸಹ 1-2 ದಿವಸದಿಂದ ನನಗೆ ವಾಕಿಂಗಲ್ಲೇ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಸೈಕ್ಲಿಂಗ್ ಆಲ್ಸೋ ನಾನು 2 ವರ್ಷದಿಂದ ನಾನು ಅದನ್ನು ಇನ್ವಾಲ್ವ್ ಆಗಿದ್ದೇನೆ. ನಾನು ಇವತ್ತು ಡಿಸೈಡ್ ಮಾಡೇ ಹೋದೆ, ಇಲ್ಲ ಇವತ್ತು 1 ಅವರ್ ನನಗೆ ಬೇಕೇ ಬೇಕು, ನಾನು ಸೈಕ್ಲಿಂಗ್ ಮಾಡಲೇಬೇಕು. ಅದು ಮುಗಿಸ್ಕೊಂಡು ನಂತರ ಮನೆಗೆ ಬಂದು ರೆಡಿಯಾಗಿ ಮತ್ತೆ ಆಫೀಸ್ಗೆ ಕಚೇರಿಗೆ ಬಂದು
ನಾನು ಸಮೀಕ್ಷೆ ನಾನು ಬಂದಿದ್ದೇನೆ. ಅಂದರೆ ನಾನು ಅದನ್ನೇ ಇವತ್ತಿನ ಯುವಕರಿಗೆ ಹೇಳ್ತಾ ಇರೋದು, ನಿಮ್ಮ ಒಂದು ದಿನದಲ್ಲಿ 1 ಗಂಟೆ ನಿಮಗೆ ಬಿಟ್ಕೊಂಡು ಆ ಒಂದು ಸಮಯದಲ್ಲಿ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಸಮಯ ಪರಿಪಾಲನೆಗೆ ಅದು ಅನುಕೂಲ ಆಗುತ್ತೆ, ಯಾವುದಕ್ಕೂ ತೊಂದರೆ. ಮತ್ತು ಇವಾಗ ನೀವು ಅನ್ಕೋಬೋದು, ನೀವು ಮತ್ತೆ ಬರ್ತಾ ಇರ್ಬೇಕಾದ್ರೆ ಆ ಕಚೇರಿ ಸಮಯದಲ್ಲಿ ಕಾರ್ನಲ್ಲಿ ಬರ್ತಾ ಇರ್ತೀವಿ ಅಧಿಕಾರಿಗಳಾಗಿ, ಆಯಿತು ನಿಮಗೆ ಒಂದು ಪೇಪರ್ ಓದೋಕ್ಕಾಗಿಲ್ಲ ಮನೇಲಿ ಅಂದರೆ ಅಲ್ಲಿ ಓದ್ಕೊಂಡು ಬನ್ನಿ. ಈಗ ಮೊಬೈಲ್ ಇದೆ, ಮೊಬೈಲ್ ಇರೋದ್ರಿಂದ ಎಷ್ಟೊಂದು ನೀವು ಮೊಬೈಲಲ್ಲೇ ಕೆಲಸ ಮುಗಿಸ್ಕೋಬೋದು. ಎಷ್ಟೋ ಮಾತುಕತೆ ಆಗಲಿ ಕೆಲಸಗಳನ್ನಲ್ಲಾಗಲಿ ಬರೋ ಸಮಯದಲ್ಲಿ ನೀವು ಮುಗಿಸ್ಕೊಂಡ್ಬಿಟ್ರೆ ಮತ್ತೆ ಕಚೇರಿ ಬಂದರೆ ಮತ್ತೆ ಆ ಕೆಲಸ ನಿಮಗೇನು ಒತ್ತಡ ಏನು ತರೋದಿಲ್ಲ ಅಂತ. ಖಂಡಿತ ಇದು ಕೇಳಬೇಕು ಅಂತಂದರೆ ಹಿರಿಯರ ಒಂದು ಸಹಕಾರ, ನಿಮ್ಮ ಒಂದು ಕಿರಿಯರ ಜೊತೆ ಒಂದು ಇದು ಸಂಯೋಗ, ಜೊತೆಗೆ ನೀವು ಹೇಗೆ ನೀವು ಅಫಿಷಿಯಲ್ಸ್ ನೀವು ಜೊತೆಗೆ ತೊಗೊಂಡೋಗ್ತೀವಿ ಅನ್ನೋದು ಇದಾಗುತ್ತೆ. ಯಾಕಂದರೆ ನೀವು ಅಧಿಕಾರಿಯಾಗಿ ಆ ಚೇರಲ್ಲಿ ಕೂತಿದಾಗ ಅಧಿಕಾರಿಯಾಗಿರ್ತಿರೋ ಹೊರತು ಮತ್ತೆ ಒಂದು ಮನುಷ್ಯತ್ವನ ಬೆಳೆಸ್ಕೊಳ್ಳೋದ್ರಲ್ಲಿ ನಿಮ್ಗೇನು ತೊಂದರೆ ಆಗೋದಿಲ್ಲ. ಯಾಕಂತಂದರೆ ಇವತ್ತಿಗೂ ನನಗೆ ಎಷ್ಟೋ ಜನ ಸ್ನೇಹಿತರಿದ್ದಾರೆ, ನನ್ನ ವಾಟ್ಸಪ್ ಗ್ರೂಪಲ್ಲಿ ಆಗಲಿ ಯಾರೇ ಆಗಲಿ ನನಗೆ ಕನೆಕ್ಟ್ ಆಗ್ತಾರೆ. ಯಾಕೆ ಕನೆಕ್ಟ್ ಆಗ್ತಾರೆ ಅಂತಂದರೆ ಅವ್ರನ್ನ ಹತ್ತಿರದಿಂದ ನೋಡಿರ್ತೀನಿ, ನಾವು ಅವ್ರ ಜೊತೆ ಮಾತಾಡಿದಾಗ ನಮ್ಗೆ ಆ ಕನೆಕ್ಟಿವಿಟಿ ಬರುತ್ತೆ. ಆ ಒಂದು ಕನೆಕ್ಟಿವಿಟಿಯಿಂದ ಬೇಕಾದ್ರೆ ನಿಮಗೆ ಅದನ್ನು ಹೋಗಲಾಡಿಸ್ಕೊಳ್ಬೇಕೇ ಹೊರತು ಅದು ಬಿಟ್ಬಿಟ್ರೆ ನೀವು ಅಧಿಕಾರಿ ದರ್ಪ ಇವತ್ತಿರುತ್ತೆ ನಾಳೆ ಹೊರಟೋಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಲಿಕ್ಕೆ ಇಷ್ಟಪಡ್ತೀರ ಅದನ್ನು ಅವ್ರು ಮಾಡಿದಾಗ ಖಂಡಿತ ಅವರು ನಿಮ್ಗೆ ಹತ್ರ ಆಗ್ತಾರೆ, ನಿಮ್ಮ ಮಾತು ಕೇಳ್ತಾರೆ, ನಿಮ್ಗೆ ಅನುಕೂಲನಾಗುತ್ತೆ. ಅದೇ ರೀತಿ ಅದರಿಂದ ನಿಮಗೆ ಸರ್ಕಾರಕ್ಕೂ ಹೆಚ್ಚಿನ ತೆರಿಗೆ ಬರೋದ್ರಲ್ಲಿ ತೊಂದರೆನೇ ಇಲ್ಲ. ನಾನು ಇವತ್ತಿನ ಮೇಲೆ ಅಧಿಕಾರಿಗೆ ಹೇಳ್ತಿದ್ದೆ, ನಿಮ್ಮ ಹತ್ರ ಯಾರೊಬ್ಬರು ಬರ್ತಾರೆ ವೃತ್ತಿ ಪರಿಚಯ ಇರೋರು, ತೆರಿಗೆ ಸಲಹೆಗಾರರು ಬರ್ತಾರೆ ಅಥವಾ ಟ್ಯಾಕ್ಸ್ ಪೇ ಬರ್ತಾರೆ, ಅವ್ರನ್ನ ಏನು ಬೇಡ ನೀವು ಒಂದು 2 ನಿಮಿಷ ಕೂತ್ಕೊಳ್ಳಿ ಅಂತೇಳಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನಾವು ಅಧಿಕಾರ ದರ್ಪದಿಂದ ನೋಡಿದೇನೆ ಮನುಷ್ಯ ಸಂಬಂಧಗಳು ನೋಡಿದಾಗ ಖಂಡಿತ ನೀವು ಎಷ್ಟೋ ವಿಷಯಗಳಿಗೆ ಸಾಂತ್ವನ ಕೊಡ್ಬೋದು, ಸೊಲ್ಯೂಷನ್ಸ್ ಕೊಡೋದು ಖಂಡಿತ ಸಿಗುತ್ತೆ. ನನ್ನ ಎಲ್ಲ ಆಯುಕ್ತರುಗಳನ್ನ ಇಷ್ಟಪಡ್ತೇನೆ. ಯಾಕಂದರೆ ಎಲ್ಲ ಆಯುಕ್ತರಿಂದನೂ ಸಹ ನಾನು ಒಂದಲ್ಲ ಒಂದು ರೀತಿ ಕಲ್ತಿದ್ದೇನೆ. ನನಗೆ ಮೊಟ್ಟ ಮೊದಲಿಗೆ ಹೇಳಿದ ಸುಧೀರ್ ಕೃಷ್ಣ ಅವರು ನಮಗೆ ಕೊಟ್ಟ ಒಂದು ತರಬೇತಿ ಬುನಾದಿ ಇನ್ಯಾರೂ ಆ ಥರ ಒಂದು ತರಬೇತಿ ಬುನಾದಿ ಕೊಡಲಿಕ್ಕಾಗಲ್ಲ. ಮತ್ತು ವಿ ಮಧು ಅವರಿದ್ದರು, ಅವ್ರು ನಮಗೊಂದು ಕರ್ನಾಟಕ ಮಾರಾಟ ತೆರಿಗೆಯಿಂದ ಮೌಲ್ಯಯುತ ತೆರಿಗೆ ಬರೋದಕ್ಕೆ ಯಾವ ರೀತಿ ನಮಗೆ ಪರಿವರ್ತನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು ಅವರು. ನಂತರ ಹರೀಶ್ ಗೌಡ ಸರ್ ಅವ್ರು ಬಂದರು. ನಮ್ಮಲ್ಲಿ ಇವತ್ತು ಏನಾದರೂ ವಿದ್ಯುನ್ಮಾನದಲ್ಲಿ ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂತಂದರೆ ನಾವು ಹರೀಶ್ ಗೌಡ ಆಯುಕ್ತರನ್ನು ನಾವು ನೆನೆಸ್ಕೋಬೇಕು. ಅದನ್ನು ನೆಕ್ಸ್ಟ್ ಉತ್ತುಂಗಕ್ಕೆ ತೊಗೊಂಡೋಗಿದ್ದು ನಮ್ಮ ಇವರು ಕರೋಲಾ ಸರ್. ಅವರು ಸಹ ಕರೋಲಾ ಸರ್ ಯಾವ ಅಂತ ವ್ಯಕ್ತಿತ್ವ ಅಂತಂದರೆ ಅಷ್ಟು ಸ್ನೇಹ ಇರುವಂಥ ವ್ಯಕ್ತಿತ್ವ. ಅವರು ಇನ್ನೊಂದು ಲೆವೆಲಿಗೆ ತೊಗೊಂಡೋದ್ರು ಈ ವಿದ್ಯುನ್ಮಾನಗಳನ್ನ. ಅದಾದ ನಂತರ ತ್ರಿಪಾಠಿ ಸರ್ ಬಂದರು. ಮತ್ತೆ ಹೆಚ್ಚಿನ ಉತ್ತಮಕ್ಕೆ ತೊಗೊಂಡೋಗಿದ್ದು ನಮ್ಮ ಅಜಯ್ ಸೇಠ್ ಸಾಹೇಬರು. ಆ ಪಾಸ್ ಪ್ರಾಜೆಕ್ಟ್ ಅಂತ ಒಂದು ಮಾಡಿದ್ದು ಇವತ್ತು ನಮ್ಮ ಸರಕು ಮತ್ತು ಸೇವಾ ತೆರಿಗೆ ಏನು ನಮಗೆ ಇಂದಿನ ಹೆಜ್ಜೆ ಗುರುತುಗಳು ನೋಡೋಕ್ಕೆ ಹೋದರೆ ಎಲ್ಲ ಹೆಜ್ಜೆ ಗುರುತುಗಳು ನಮ್ಮ ಈ ಸುಗಮ ಹರೀಶ್ ಗೌಡ್ರು ಸರ್ ಮಾಡಿದ್ದು, ನೆಕ್ಸ್ಟ್ ಕರೋಲಾ ಸಾಹೇಬ್ರನ್ನು ತೊಗೊಂಡೋಗಿದ್ದು, CAS ಮಾಡಿದ್ದು, ಆಮೇಲೆ ಪಾಸ್ ಮಾಡಿದ್ದು, ಇವೆಲ್ಲ ನಮಗೆ GST ಮಾದರಿಯಾಗಿದೆ. ಇವತ್ತು ನಿಮ್ಗೆ ಇ-ವೇ ಬಿಲ್ ಇರ್ಬೋದು, ಇವತ್ತು ಇನ್ವಾಯ್ಸಿಂಗ್ ಇರ್ಬೋದು, ಅದನ್ನು ನಾವು ಕರ್ನಾಟಕ ವಾಣಿಜ್ಯ ತೆರಿಗೆಯಲ್ಲಿ ಯಾವಾಗಲೂ ಮಾಡಿದ್ದೀವಿ ಅನ್ನೋದಕ್ಕೆ ಇಷ್ಟಪಡ್ತೇನೆ. ತದನಂತರ ನಮಗೆ ರಿತ್ವಿಕ್ ಸರ್ ಬಂದರು. ಅವರು ಅದನ್ನು ಮುಂದೆಗೆ ತೊಗೊಂಡೋದ್ರು. ನಮ್ಮ ಈ ಟ್ರಾನ್ಸಿಷನ್ ಟೈಮಲ್ಲಿ ವ್ಯಾಟಿಂದ GSTಗೆ ಆ ಶ್ರೀಕರ್ ಸರ್ ಅವರು ತುಂಬ ರಿತ್ವಿಕ್ ಸರ್ ಅವರು ಆಮೇಲೆ ಶ್ರೀಕರ್ ಸರ್ ಅವರು ತುಂಬ ಇದು ಮಾಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿನೇ ನಮಗೀಗ ಆಯುಕ್ತರಾಗಿ ಮೊದಲನೇ ಆಯುಕ್ತೆಯಾಗಿ ಶಿಖಾ ಮೇಡಮ್ ಅವರು ಇದ್ದಾರೆ. ಅವರು 2021ರಲ್ಲಿ ನಮ್ಮ ಆಯುಕ್ತರಾಗಿ ಬಂದಿದ್ದಾರೆ. ಅವತ್ತಿಂದ ಇವತ್ತಿಗೆ ನೀವು ನೋಡೋಕೆ ಹೋದರೆ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ತೆರಿಗೆಯಲ್ಲಿ ಸಂಗ್ರಹಣೆಯಲ್ಲಿ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತಂದರೆ ಹೋದ ವರ್ಷ ಆಮೇಲೆ ಈ ವರ್ಷದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ಇಡೀ ರಾಷ್ಟ್ರದಲ್ಲಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಶ್ರಮ ತುಂಬ ಇದೆ. ಆಡಳಿತ ಇರ್ಬೋದು ಅಥವಾ ಇದು ದತ್ತಾಂಶ ವಿಶ್ಲೇಷಣೆಯಿಂದ ನಾವು ತಗೊಂಡು ಇದೆಲ್ಲದಕ್ಕೂ ಮತ್ತೆ ನನಗೆ ಬೆನ್ನೆಲುಬಾಗಿ ನಾನು ಅವ್ರನ್ನ ಮರಿಲೇಬಾರ್ದು. ನಿಮ್ಮ ಎಷ್ಟೆಲ್ಲ ವಿದ್ಯುನ್ಮಾನಗಳಿಗೆ ಕಾರಣೀಭೂತರಾಗಿ ಹಿಂದ್ಗಡೆ ಮಿಸ್ಟರ್ PV ಭಟ್ ಅಂತ SIO ಸ್ಟೇಟ್ ಇನ್ಫಾರ್ಮೇಷನ್ ಆಫೀಸರ್ ಇದ್ದಾರೆ. ಅವರು 2005ರಿಂದ ಆಮೇಲೆ ಇನ್ನೊಂದು ನಾನು ಮರೆತೆ, ಅದು ಮರಿಬಾರ್ದಾಗಿತ್ತು. ನಮಗೆ ಮೊದಲು ಈ ವಿದ್ಯುನ್ಮಾನದಕ್ಕೆ ಮೂಲವಾಗಿ ನಮಗೆ NIC ಕರ್ನಾಟಕನ ಕರ್ಕೊಂಡು ಬಂದಿದ್ದೆ ಇವಾಗ ಚೀಫ್ ಸೆಕ್ರೆಟರಿ ನಮ್ಮ ರವಿಕುಮಾರ್ ಸರ್. ಅವರು ನಮಗೆ ಈ ಒಂದು ಮಟ್ಟಕ್ಕೆ ತರಲಿದ್ದಕ್ಕೆ ಅನುಕೂಲ ಆಯಿತು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಆ PV ಭಟ್ ಮತ್ತು ಅವರ ತಂಡ NIC ಕರ್ನಾಟಕ ತಂಡ ಏನು ಇವತ್ತು ಮಾಡಿದೆ ಅದನ್ನು ಯಾವುದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನನ್ನ ಸಹೋದ್ಯೋಗಿಗಳು 97ನೇ ಬ್ಯಾಚ್ ಸಹೋದ್ಯೋಗಿಗಳು ಆಮೇಲೆ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಎಲ್ಲರೂ ಅವರ ನನ್ನ ಸಂಪರ್ಕದಲ್ಲಿದ್ದು ನಮಗೆ ಸಹಾಯ ಮಾಡಿದ್ದಾರೆ. ಜೊತೆಗೆ ನಮ್ಮ ಒಂದು ಇಲಾಖೆ ಇನ್ನೊಂದು ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ ನಾವು 2013-14ರಲ್ಲಿ
ನಾವು ಉಪಾಸ್ ಅಂತ ಎಲೆಕ್ಟ್ರಾನಿಕ್ ಅಪ್ಲೋಡಿಂಗ್ ಆಫ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಸ್ಟೇಟ್ಮೆಂಟ್ ಅಂತ ಒಂದು ವಿದ್ಯುನ್ಮಾನ ಮಾಡೋದು. ಅಲ್ಲಿ ನಾನು ಜಂಟಿ ಆಯುಕ್ತರಾಗಿ ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಕೆಲಸ ಮಾಡಿದಾಗ ಅಜಯ್ ಸೇಠ್ ಆಯುಕ್ತರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮಗೆ ಒಂದು ತೆರಿಗೆ ಸಲಹೆಗಾರರು, ಚಾರ್ಟರ್ಡ್ ಅಕೌಂಟೆಂಟು, ಕಾಸ್ಟ್ ಅಕೌಂಟೆಂಟ್ಸು, ಟ್ಯಾಕ್ಸ್ ಪ್ರಾಕ್ಟೀಷನರ್ಸು, ಆಮೇಲೆ FKCC, ಕಾಸಿಯಾ, ಆಮೇಲೆ ವಾಸಿಯಾ, ಆಮೇಲೆ PAA, ಎಲ್ಲ ವಾಣಿಜ್ಯ ಸಂಘ ಸಂಸ್ಥೆಗಳು ಕರ್ನಾಟಕದಲ್ಲಿ ಯಾವ್ಯಾವ ಇದ್ದಾವೆ ಎಲ್ಲ ವಾಣಿಜ್ಯ ಸಂಘ ಸಂಸ್ಥೆಗಳು ಸಹ ನಮಗೆ ಕೈ ಜೋಡಿಸಿ ಸಹಕರಿಸಿ ಇವತ್ತು ನೀವು ಇನ್ವಾಯ್ಸಿಂಗ್ ಏನು ಮಾಡಿದ್ದೀರಾ 2020ರಲ್ಲಿ, ನಾವು ಅದನ್ನು 2014ರಲ್ಲಿ ಅಪ್ಲೋಡಿಂಗ್ ಆಫ್ ಪರ್ಚೇಸ್ ಸೇಲ್ಸ್ ಸ್ಟೇಟ್ಮೆಂಟ್ ಮಾಡಿರೋದ್ರಿಂದ, ಆಮೇಲೆ ನಾವು ಕಾರ್ಯಾಗಾರಗಳನ್ನ ಎಷ್ಟು ಮಾಡಿದ್ದೀವಿ ಅವಾಗಂದ್ರೆ ಏನಂದ್ರೆ 160 ಕಾರ್ಯಾಗಾರಗಳು ಮಾಡಿದ್ದೀವಿ. ಆ ಕಾರ್ಯಾಗಾರಗಳೆಲ್ಲ ಮಾಡಿರೋದ್ರಿಂದ ಎಲ್ಲ ಒಂದು ಸಹಕಾರದೊಂದಿಗೆ ನಮಗೆ BT ಮನೋಹರ್ ಅವರನ್ನ ಅರ್ಜುನ ಮತ್ತು ನಾವು ಅರ್ಜುನ ಕೃಷ್ಣನ್ ಥರ ಇದ್ದು ನಾವು ಹೋಗಿದ್ದ ಜಾಗ ಇಲ್ಲ. ಮನೋಹರ್ ಅವರಾಗಲಿ ನಾನಾಗಲಿ ಎಲ್ಲ ಸಂಘ ಸಂಸ್ಥೆಗಳು ಒಡಗೂಡಿ ಅಜಯ್ ಸೇಠ್ ಸಾಹೇಬ್, ನಮ್ಮ PV ಭಟ್ ಸಾಹೇಬ್ರು ಆ ಟೈಮಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿದ್ದು. ಈ ಎಲ್ಲ ಒಂದು ನಿಟ್ಟಿನಲ್ಲಿ ನಮ್ಗೆ ಏನಾಯಿತು ಅಂದರೆ ನಮ್ಮ ಇಲಾಖೆ ಯಾವುದೇ ಒಂದು ಬೇರೆ ಒಂದು ಸ್ತರಕ್ಕೆ ಹೋಗಲಿಕ್ಕೆ ನಮಗೆ ಅವಕಾಶ ಇತ್ತು. ನೀವು ನೆನೆಸಿರ್ಬೋದು, ನಾನು ನಿಮಗೂ ಸಹ ಅವತ್ತು ನನಗೆ ಧಾರವಾಡದಲ್ಲಿ ನನಗೆ YC ಶಿವಕುಮಾರ್ ಸಾಹೇಬರು ಫೋನ್ ಮಾಡೋರು, ಮುರಳಿ ಅವರೇ ಈ ಥರ ಒಬ್ಬರು ಪ್ರಭಾಕರ್ ಅಂತವರು ಇದ್ದಾರೆ, ಅವರು ನಮ್ಮ ಇದರೊಳಗೆ ದೂರದರ್ಶನದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀರಾ ಅಂದರೆ ಯಾಕೆ ಅಂದರೆ ಯಾವುದೇ ಒಂದು ಅವಕಾಶ ನಾನು ಬಿಟ್ಟಿಲ್ಲ. ಖಂಡಿತ ನಾನು ಹೇಳ್ತೀನಿ, ನನ್ನಲ್ಲಿ ಯಾರೇ ಒಬ್ಬರು ಸಂಪರ್ಕಕ್ಕೆ ಬಂದರೂ ಯಾವುದೇ ಅವಕಾಶ ಬಿಡದೆ ಅದನ್ನು ನಾನು ಟ್ರಾನ್ಸ್ಲೇಟ್ ಏನು ಮಾಡ್ಬೋದು, ಅದರಿಂದ ಏನು ಅನುಕೂಲ ಮಾಡ್ಕೊಳ್ಬೋದು ಅನ್ನೋದೇ ಯೋಚನೆ ಮಾಡಿ ಯೂಸ್ ಆಲ್ ದಟ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನೋ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಈ ಡಿಪಾರ್ಟ್ಮೆಂಟ್ ಬರೋದಕ್ಕೆ ಯಾರಿಗೂ ಬೇಸರ ಆಗೋದಿಲ್ಲ, ಇಷ್ಟ ಆಗುತ್ತೆ. ಆಮೇಲೆ ಒಂಥರ ಹಸನ್ಮುಖಿಯಾಗಿ ಈ ಇಲಾಖೆ ವರ್ತಿಸುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಾಜೆಕ್ಟೇ ಕಾರಣ ಅನ್ನೋದಕ್ಕೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ನಮಗೆ ಒಂದು ದೊಡ್ಡ ಮೈಲಿಗಲ್ಲು. ಅದು ಆ ಮೈಲಿಗಲ್ಲು ಉತ್ತುಂಗಕ್ಕೆ ತೊಗೊಂಡೋಯ್ತು. ಅವತ್ತಿಗೆ ನಮ್ಮ ಒಂದು ಆಡಳಿತ ಯಾವ ಮಟ್ಟಕ್ಕಿತ್ತು ಅಂದರೆ 99% ಆಡಳಿತ ಇತ್ತು. ಅದಕ್ಕೆ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರ, ನನಗಿಂತ ಮುಂಚೆ ಬಿರಾದಾರ್ ಅಂತ, ಅವರು ಭೀಷ್ಮ ಪಿತಾಮಹ ಅಂತಲೇ ಕರಿತೀವಿ ಇವಾಗಲೂ. ಅವರಂಥ ವ್ಯಕ್ತಿತ್ವ ಮನುಷ್ಯನ ಇವತ್ತು ಅಪರೂಪ, ನಿಮ್ಗೆ ಹುಡುಕರು ಸಿಗೋದಿಲ್ಲ. ಈಸ್ ಆಲ್ಸೋ ಅನ್ನೋದೇ ದ ಬ್ಯಾಕ್ ಬೋನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಅದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಉಪಾಸ್ ಅಂದರೆ ಎಲೆಕ್ಟ್ರಾನಿಕ್ ಅಪ್ಲೋಡಿಂಗ್ ಆಫ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಸ್ಟೇಟ್ಮೆಂಟ್ಸ್ ಅಂತ. ಇವತ್ತು ನಿಮಗೆ GSTR 1 ಅಂತ ಅಂದರೆ ಪೂರೈಕೆಯನ್ನು ಏನು ಅಪ್ಲೋಡ್ ಮಾಡಲಿಕ್ಕೆ ನೀವು ತೆರಿಗೆದಾರರಿಗೆ ಕೊಟ್ಟಿದ್ದೀವಿ, ಅದು ನಾವು ಅವತ್ತೇ ಅಪ್ಲೋಡ್ ಮಾಡ್ತಾಯಿದ್ವಿ, ಸೇಲ್ಸ್ ಅಪ್ಲೋಡ್ ಮಾಡ್ತಾಯಿದ್ವು. ಆಮೇಲೆ ಇನ್ನು GSTR 2 ಅಂತ ಇತ್ತು, ಅದು ಯಾಕೋ ಅದು ಬರಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಅವತ್ತು ನಾವು ಪರ್ಚೇಸ್ ಸ್ಟೇಟ್ಮೆಂಟ್ಸ್ ಅಪ್ಲೋಡ್ ಮಾಡ್ತಾಯಿದ್ವು. ಅಂದರೆ ನಾವು ಅವತ್ತೊಂದು ಇನ್ವಾಯ್ಸಿಂಗ್ ಮಾಡಲಿಕ್ಕೆ ಯೋಚನೆ ಬರಲೇ ಇಲ್ಲ. ನಾವೊಂದು ಪ್ರಾಜೆಕ್ಟ್ ಇತ್ತು, ಅದು ಮಾಡ್ಬೋದಾಗಿತ್ತು ಅಂತ. ಅಷ್ಟರೊಳಗೆ GST ಬರೋ ಒಂದು ಕಾಲಘಟ್ಟದಲ್ಲಿ ನಾವು ಅದನ್ನು ಮರ್ತಿರ್ಬೋದು ಅಥವಾ ನೆನಪಿನ ಅಂಗಳದಿಂದ ಹೊರಗಡೆ ಹೋಗಿರ್ಬೋದು. ಹಾಗಾಗಿ ಈ GST ಬರೋದಕ್ಕೆ ಕರ್ನಾಟಕ ವಾಣಿಜ್ಯ ತೆರಿಗೆಗಳಿಗೆ ಯಾವ ಮಟ್ಟಕ್ಕೆ ಕಾರಣ ಆಗಿದೆ ಅಂತ ಅಂದರೆ ಇವತ್ತಿನ ವೇ ಬಿಲ್, ಅವತ್ತಿನ ಸುಗಮ್, ಇದು ಪ್ಯಾನ್ ಇಂಡಿಯಾ ಆಗಿದೆ ಈಗ. ಯಾಕೆ ಅದನ್ನು NIC ಕರ್ನಾಟಕವರೇ ಮಾಡಿರೋದು. ಜೊತೆಗೆ ಈ ಉಪಾಸನದ್ದು ನಥಿಂಗ್ ಬಟ್ ಇನ್ವಾಯ್ಸಿಂಗ್, ಅದಕ್ಕೂ ಕಾಲಘಟ್ಟದಲ್ಲಿ ಹಿಂದೆಗಳು ಅಂದರೆ ನಮ್ಮಲ್ಲಿ ಇನ್ನೊಂದು ಪೇಮೆಂಟ್ ಅಂತ ಒಂದು ಮಾಡ್ಯೂಲ್ ಇತ್ತು, ಅದು ಸಹ ಕರ್ನಾಟಕ NIC ಅವರೇ ಮಾಡಿದ್ದು. ಅದು ಸಹ ಇವತ್ತೇನೋ ಪೇಮೆಂಟ್ ಮಾಡ್ಯುಲೇಷನ್ಗೆ ಇಡೀ ನಮ್ಮ GSTನಲ್ಲಿ ಅದು ಒಂದು ಅಳವಡಿಸ್ಕೊಂಡಿದ್ದೀವಿ. ಈ ಎಲ್ಲ ಮುಂದೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಈಗಿನ ಆಯುಕ್ತರು ಶಿಖಾ ಮೇಡಮ್ ಅವರು ಮೊನ್ನೆ 7 ಜನವರಿ 2023ರಲ್ಲಿ ಪ್ರಧಾನಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಒಂದು ತೆರಿಗೆ ಸಂಗ್ರಹಣೆ ಬಗ್ಗೆ ಮಾತಾಡಬೇಕಾದ್ರೆ ನಾವು GST ಪ್ರೈಮ್ ಅಂದರೆ ನಮ್ಮದು ಒಂದು ಅನಾಲಿಟಿಕಲ್ ಸಿಸ್ಟಮ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರಧಾನಮಂತ್ರಿ ಅವರ ಒಂದು ನಿರ್ದೇಶನ ಮೇರೆಗೆ ಈಗ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ದೇಶಾದ್ಯಂತ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಅನಾಲಿಟಿಕಲ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಇದೆ. ಇದೆಲ್ಲದಕ್ಕೂ ಕಾರಣ ಅಂದರೆ ಇಂದು ನಮ್ಮ ಹಿರಿಯ ಕಿರಿಯ ಆಮೇಲೆ ಎಲ್ಲ ಸಹೋದ್ಯೋಗಿಗಳು ಮತ್ತು ವಾಣಿಜ್ಯ ಸಂಘ ಸಂಸ್ಥೆಗಳು ಇವರೆಲ್ಲ ಸೇರ್ಕೊಂಡಿರೋದ್ರಿಂದ ಈ ಉಪಾಸ್ ಪ್ರಾಜೆಕ್ಟ್ ಸುಗಮ್ ನಾವು ಮಾಡಿರೋದ್ರಿಂದ ಈ ಮಟ್ಟಿಗೆ ಬರಲಿಕ್ಕೆ ಅನುಕೂಲ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕಾದ್ರೆ GSTಗೆ ಪೂರ್ವಾನ್ಮುಖವಾಗಿ ನಮ್ಮ ರಾಜ್ಯ ಒಂದೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಒಂದು ತಕ್ಕ ಮಟ್ಟಿಗೆ ವಿದ್ಯುನ್ಮಾನ ಮೂಲಕವಾಗಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇತ್ತು, ಕಡೆಗೆ ಗುಜರಾತಲ್ಲಿತ್ತು, ಕಡೆಗೆ ಡೆಲ್ಲಿನಲ್ಲಿತ್ತು, ಕಡೆಗೆ ವೆಸ್ಟ್ ಬೆಂಗಾಲಲ್ಲಿತ್ತು, ಆಮೇಲೆ ಆಂಧ್ರ ಪ್ರದೇಶ್ ಅನ್ಡಿವೈಡೆಡ್ ಆಂಧ್ರ ಪ್ರದೇಶ್, ಈಗ ತೆಲಂಗಾಣ ಮತ್ತು AP, ಆಮೇಲೆ ಕೇರಳ, ತಮಿಳುನಾಡು. ಅಂದರೆ 8-9-10 ರಾಜ್ಯಗಳಲ್ಲಿ ಆಲ್ರೆಡಿ ಎಲೆಕ್ಟ್ರಾನಿಕ್ ಇನಿಷಿಯೇಟಿವ್ಸ್ ಆಲ್ರೆಡಿ ಇತ್ತು, ಒಂದಲ್ಲ ಒಂದು ರೀತಿಯಲ್ಲಿ ಇತ್ತು. ಈ ಎಲ್ಲ ಪೂರಕಗಳಿಂದ
ನಾವು GST ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಅಂದರೆ ನಮಗೆ ನಾಳೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಡೋದು ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದು ನೀವು ಮ್ಯಾನ್ಯಲ್ ಕೊಡೋಕ್ಕಾಗೋದಿಲ್ಲ, ಎಲೆಕ್ಟ್ರಾನಿಕ್ ಬೇಕೇ ಬೇಕು ಅನ್ನೋದಕ್ಕೆ ನಾವು 2014ರಲ್ಲಿ ಮತ್ತೆ ಅಪ್ಲೋಡಿಂಗ್ ಆಫ್ ಪರ್ಚೇಸ್ ಸೇಲ್ಸ್ ಸ್ಟೇಟ್ಮೆಂಟ್ ಅಂತ ಏನು ನಾವು ಸಮಗ್ರವಾಗಿ ಒಂದು ಕಾರ್ಯಾಗಾರ ಮಾಡಿದ್ದೀವಿ, ಏನು ನಾವು ತೊಗೊಂಡೋದ್ವು, ಅದರಿಂದ ನಮಗೆ ಎಲ್ಲ ರಾಜ್ಯಗಳಿಗೂ ಒಪ್ಪಿಗೆ ಆಯಿತು. ಇದರಿಂದ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ. ದಟ್ ಲೆಟ್ ಟು ದಿ GST ಇಂಪ್ಲಿಮೆಂಟೇಷನ್ಗೆ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ ಮಾಡೋದಕ್ಕೆ ಇದು ಒಂದು ಕಾರಣ ಅನ್ನೋದಕ್ಕೆ ಹೇಳ್ತೀನಿ. ಎಲ್ಲ ಇಷ್ಟು ರಾಜ್ಯಗಳಲ್ಲಿ ಎಲ್ಲ ನೀವು ಇದ್ರ ಮೂಲಕ ಇದ್ದಿದ್ದನ್ನು ನಮ್ಮ ಜೊತೆಗೆ ಒಂದು ಅತ್ಯುನ್ನತ ಶ್ರೇಣಿಯಲ್ಲಿ ಇದ್ದರಿಂದ ಇವೆಲ್ಲ ಸೇರಿಸ್ಕೊಂಡು GST ಅನುಕೂಲ ಆಯಿತು. ಅದು ಎಲ್ಲೋ ಒಂದು ಕಡೆ ನಮಗೆ ನಾವು ಪ್ರಕೃತಿಯ ಒಂದು ಅಂಗಾರೆ, ನಾವೆಲ್ಲೋ ಒಂದು ಕಡೆ ಪ್ರಕೃತಿ ಹಂಗಾದ್ರೆ ನಾವೆಲ್ಲೋ ಮರ್ತ್ಬಿಟ್ಟಿರ್ತೀವಿ. ಬಟ್ ನಾನು 2005ರಲ್ಲಿ ಸಹ ನಾನು ಮಂಗಳೂರಲ್ಲಿ ಕೆಲಸ ಮಾಡಿದಾಗಲೂ ಸಹ ನಾನು ಪ್ರಕೃತಿ ಜೊತೆಗೆ ಹೊಂದ್ಕೊಳ್ಳೋಕ್ಕಾಗಿರಲಿಲ್ಲ. ನಾನು ಜಂಟಿ ಆಯುಕ್ತರ ಆಡಳಿತ ವಿಭಾಗ 1ಕ್ಕೆ ನಾನು ಜಂಟಿ ಆಯುಕ್ತರು ಹೋದ ನಂತರ ಈ ಎಲ್ಲ ಬದಲಾವಣೆಗೆ ಮೂಲ ಕಾರಣ ಅಂತ ಹೇಳ್ಬೋದು. ಮೊದಲು ಒಂದು ಬೀಚ್ ಟ್ರೆಕ್ಕಿಂಗ್, ಶರಾವತಿ ವ್ಯಾಲಿ ಬೀಚ್ ಟ್ರೆಕ್ಕಿಂಗ್ನ ಶುರು ಮಾಡಿದ್ದು ನಾವು ರೀಸೆಂಟಾಗಿ. ಮತ್ತೆ ನಾನು ಬೀಚ್ ಟ್ರೆಕ್ಕಿಂಗ್ಗೆ ಲಾಸ್ಟ್ ಮಾಡಿದ್ದು. ಅದರಿಂದ ನಾವು ಕುಮಾರ ಪರ್ವತ ಆಗಲಿ, ಮರ್ಕೆರ ಆಗಲಿ, ಆಮೇಲೆ ಇವನ್ ಅಮರನಾಥ್ ಯಾತ್ರೆನೂ ಮಾಡಿದ್ದೀವಿ, ಹಿಮಾಲಯ, ದಿಯೋಟಿಬಾ ಎಲ್ಲ ಮಾಡಿದ್ದೀವಿ. ಈ ಎಲ್ಲ ಯಾಕೆಂದರೆ ಇನ್ನೊಂದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಮೊನ್ನೆ 2022ರಲ್ಲಿ ನಾವು ಮೈಗ್ರೇಷನ್ ಮಾಡಲ್ 1 ಟು ಮಾಡಲ್ 2 ಸ್ಟೇಟ್ಗೆ ಹೋದು. ಆಗ ಒಂದು ಕ್ಲಿಷ್ಟಕರವಾದ ಸಂಗತಿಗಳು ನಡೀತಾ ಇತ್ತು. ಆದರೂ ಸಹ ನಾನು ಆವಾಗ ಮೈಗ್ರೇಷನ್ ಆಗಿದ್ದೀವಿ. ಆದರೂ ನಾವು ಬೀಚ್ ಟ್ರೆಕ್ಕಿಂಗ್ ನಾವು 1 ಅವರ್ದಿಂದ ಗೋಕರ್ಣಕ್ಕೆ ನಡೆದಾಡೋ ಟೈಮಲ್ಲಿ ಸಹ ಆ ಟೈಮ್ಗೂ ಈ ಟೈಮ್ಗೆ ಎಷ್ಟಿತ್ತು ಅಂದರೆ ನಮಗೆ ವಿದ್ಯುನ್ಮಾನ ಎಲೆಕ್ಟ್ರಾನಿಕ್ ಕನೆಕ್ಟಿವಿಟಿ ಎಷ್ಟಿತ್ತು ಅಂದರೆ ಅವತ್ತೂ ಸಹ ನಾವು GST ಜೊತೆ NIC ಜೊತೆ ನಾನು ಫೋನ್ ಮೂಲಕ ನಾನು ಚಾರಣದಲ್ಲಿದ್ದರೂ ಸಹ ಆ ಎಲ್ಲ ಸೊಲ್ಯೂಷನ್ಸ್ ಕೊಡೋದಕ್ಕೆ ಅನುಕೂಲ ಆಯಿತು. ಅಂದರೆ ಅದನ್ನೇ ನಾನು ಹೇಳ್ತಾ ಇರೋದು, ಈ ಕರ್ತವ್ಯ ಮತ್ತು ಜೀವನ ಎರಡೂ ನಾವು ಸಮಾನವಾಗಿ ಜೊತೆಲಿ ತೊಗೊಂಡೋದ್ರಿಂದ ನಮ್ಗೆ ಯಾವಂಥ ಒತ್ತಡನೂ ಬರೋದಿಲ್ಲ. ನಾವು ಒತ್ತಡ ಅಂತಂದರೆ ಒತ್ತಡ ಬಂದೇ ಬರುತ್ತೆ, ಒತ್ತಡ ತಗೋಬಾರ್ದು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎರಡನ್ನೂ ಒಟ್ಟಿಗೆ ನಾನು ತೊಗೊಂಡು ಹೋಗಿದ್ದೀನಿ. ಅದ್ರ ಜೊತೆಗೆ ನಾನು ಬೆಂಗಳೂರಿನಲ್ಲಿ ಸಹ ಈ ಒಂದು 2015ರಲ್ಲಿ ನಾನು ಬದಲಾವಣೆ ಈ ಪರ್ವ ಶುರುವಾದಾಗ ನಂಬ್ತಿರೋ ಬಿಡ್ತಿರೋ 6 ಗಂಟೆ ಬೆಳಿಗ್ಗೆನೆ ಕಬ್ಬನ್ ಪಾರ್ಕ್ ಹೊರಟೋಗ್ತಿದೆ ಅಥವಾ ಲಾಲ್ಬಾಗ್ ಹೋಗ್ತಿದೆ. ಒಂದು ತಾಸು ನಡಿಗೆ ಇರ್ಬೋದು, ಬಿರುಸು ನಡಿಗೆ ಇರ್ಬೋದು ಮಾಡ್ತಿದ್ದೆ. ಆಮೇಲೆ ವಾರಕ್ಕೊಮ್ಮೆ ಈ ಕೋವಿಡ್ ಬರೋಕ್ಕೂ ಮುಂಚೆ, ಆಮೇಲೆ ತದನಂತರ ಕಡಿಮೆ ಮಾಡಿದ್ದೇನೆ, ವಾರಕ್ಕೊಮ್ಮೆ ನಾನು ಬರೀ ಕಾಲಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತಿದ್ದೆ. ಇವತ್ತಿಗೂ ಸಹ ಮೊನ್ನೆ ಮಂಗಳೂರಿಗೆ ಹೋದಾಗ 1-2 ದಿನ ಬೆಳಿಗ್ಗೆ ಹೊತ್ತು ವಾಕಿಂಗ್ ಬರೀ ಕಾಲಲ್ಲಿ ಬೀಚಲ್ಲಿ ನಡೆದಿದ್ದೀನಿ. ಯು ಶುಡ್ ಕನೆಕ್ಟ್ ವಿತ್ ದ ನೇಚರ್, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ನಿಮಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಜೊತೆಗೆ ನಮ್ಮ ಮನೆಯವರು ಸಹ ತುಂಬ ಸಲ ಹೇಳೋರು, ಅದನ್ನು ಮಾಡಿ ಇದನ್ನು ಮಾಡಿ, ಅಂದರೆ ಅವ್ರು ಬರದೇ ಇದ್ರೂ ಸಹ ಉತ್ತೇಜನ ಕೊಡೋರು. ಅವರ ಒಂದು ಉತ್ತೇಜನ ಸಹ ನಮ್ಮ ಮನೆಯವರ ಉತ್ತೇಜನ ಸಹ ಇದರೊಳಗೆ ಸೇರ್ಕೊಂಡಿದೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಿಪೂರ್ಣತೆ ಲೈಫ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರ ಅನ್ನೋದು ಹೇಳೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಅಂಶಗಳನ್ನೂ ಅಳವಡಿಸ್ಕೋಬೇಕು. ಕರ್ತವ್ಯನೂ ಇರಬೇಕು, ಜೊತೆಗೆ ನಿಮ್ಮ ಜೀವನನೂ ಇರಬೇಕು, ಆಮೇಲೆ ಮಕ್ಕಳು, ಆಮೇಲೆ ಸಹೋದ್ಯೋಗಿಗಳು, ಸ್ನೇಹಿತರು ಎಲ್ಲ ಒಂದು ಪರಿಪೂರ್ಣತೆ ಇದ್ದಾಗಲೇ ಒಂದು ಆಗುತ್ತೆ. ಇವತ್ತಿಗೆ ಹೇಳಬೇಕು ಅಂದರೆ ನಾನು ಇವತ್ತಿಗೆ ಹೆಚ್ಚು ಕಡಿಮೆ ಎಲ್ಲ ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಇವತ್ತಿಗೂ ನೋಡ್ತೀನಿ, ಹಿಂದಿ ಸಿನಿಮಾಗಳು ನೋಡ್ತೀನಿ, ತಮಿಳಿರ್ಬೋದು. ಅಂದರೆ ಪರಿಪೂರ್ಣತೆ ಇರಬೇಕು, ಇದೊಂದೇ ಇರಬೇಕು ಅದೊಂದೇ ಇರಬೇಕು ಅಂತಲ್ಲ. ಜೊತೆಗೆ ಓದು ಸಹ ನನಗೆ ಓದಿನ ಹವ್ಯಾಸ ಇದೆ. ಈ ನಡುವೆ ಓದೋದಕ್ಕಿಂತ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ನಾನು ಯೂಟ್ಯೂಬ್ ಲಿಂಕ್ಸಲ್ಲಿ ನಾನು ಈ ಇಂಟರ್ನ್ಯಾಷನಲ್ ವಾಣಿಜ್ಯ ಇರ್ಬೋದು, ಆಮೇಲೆ ಆರ್ಥಿಕತೆ ಇರ್ಬೋದು, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇರ್ಬೋದು, ನಾನು ಒಂದೇ ಚಾನಲ್ಗೆ ರಿಸ್ಟ್ರಿಕ್ಟ್ ಆಗಲ್ಲ. ಡಿಫ್ರೆಂಟ್ ಚಾನೆಲ್ಸ್ನ ನೋಡೋದ್ರಿಂದ ಒಂದು ಒಳ್ಳೆ ಸಮಗ್ರ ಮಾಹಿತಿ ಸಿಗುತ್ತೆ. ಒಂದೇ ಕಡೆ ಒಂದಾಗತ್ತೆ ನಾವು ಏಕಮುಖವಾಗಿ ನಾವು ವಿಷಯ ತಿಳ್ಕೊಳ್ತೀವಿ. ವಿಭಿನ್ನವಾಗಿ ಎರಡು ಮುಖದಿಂದ ವಿಷಯ ತಿಳ್ಕೊಬೇಕು ಅಂತಂದರೆ ತುಂಬ ಚಾನೆಲ್ಸ್ ಇದ್ದಾವೆ. ಎಲ್ಲ ನೋಡೋದ್ರಿಂದ ಇವು ಇಂಟರ್ನ್ಯಾಷನಲ್ ಚಾನೆಲ್ಸ್ ಇರ್ಬೋದು, ಇಂಡಿಯನ್ ಚಾನೆಲ್ಸ್ ಇರ್ಬೋದು, ನಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ನಮ್ಗೆ ಅದರಿಂದನೂ ಸಹ ಒಂದು ಒಳ್ಳೆ ಪರಿಪೂರ್ಣತೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಬೇಕು ಅಂತಂದ್ರೆ ಮತ್ತೆ ಹೇಳ್ತೀನಿ, ಈ ಆಧುನಿಕ ಯುಗದಲ್ಲಿ ಎಷ್ಟೋ ಸಲ ಅಂದ್ಕೊಳ್ತೀನಿ ಈ ಫ್ರಿಜ್ಜು ಆಮೇಲೆ ವಾಷಿಂಗ್ ಮಿಷಿನ್ ಎರಡು ಇಲ್ಲದೆ ಇದ್ದರೆ ತುಂಬ ಚೆನ್ನಾಗಿರೋದು ಅಂತ. ಯಾಕೆ ಇವು ಎರಡರಿಂದ ನಾವು ಅನುಕೂಲ ಮಾಡೋದು ಅನಾನುಕೂಲಗಳೇ ಆಗಿದ್ದಾವೆ. ನಾವು ಯೋಗನೂ ಮಾಡೋಕೆ ಹೋಗ್ತೀವಿ, ಮನೆಯಲ್ಲೇ ಎಷ್ಟೋ ಕೆಲಸ ಮಾಡಿಕೊಂಡ್ರೆ ಎಷ್ಟೋ ಕಡಿಮೆ ಆಗುತ್ತೆ, ನಾವು ಮಾಡೋದಿಲ್ಲ. ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ನಾವು ಮುಂಚೆ 20-30 ವರ್ಷಗಳ ಹಿಂದ್ಗಡೆ ನಾವು ಯೋಚನೆ ಮಾಡೋಕ್ಕೆ ಹೋದರೆ ನಮ್ಗೆ ಏನೂ ಇಲ್ಲದೆ ಇದ್ದಾಗ ಒಳ್ಳೆ ಆರೋಗ್ಯನ ಮೇಂಟೈನ್ ಮಾಡ್ತಾಯಿದ್ವಿ. ಇವಾಗ ನಾವು ಆರೋಗ್ಯಕ್ಕೋಸ್ಕರ ಸೈಕಲ್ ತುಳಿತೀವಿ. ಈಗ ಎಷ್ಟೋ ಜನ ಜೀವನಕ್ಕೋಸ್ಕರ ಸೈಕಲ್ ತುಳಿತಾರೆ, ನಾವು ಜೀವಕ್ಕೋಸ್ಕರ ಸೈಕಲ್ ತುಳಿತೀವಿ. ಅಂದರೆ ಅರ್ಥ ಆಗಿರ್ಬೇಕು ನಿಮಗೆಲ್ಲ. ನಾವು ಯಾವುದನ್ನೇ ಆಗಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲು ತೊಂದರೆ ಆಗೋದಿಲ್ಲ, ಅನುಕೂಲ ಆಗುತ್ತೆ. ನಿಮ್ಮ ವೀಕ್ಷಕರಿಗೆ ಹೇಳೋದು ಇಷ್ಟೇ, ಸಮತೋಲನವಾಗಿ ಎಲ್ಲ ಯೋಚನೆ ಮಾಡೋ.
ನೀವು ಮನೆಗೆ ಹೋದ್ಮೇಲೂ ಸಹ ಕರೆಕ್ಟಾಗಿ ನೀವು ಮನೆಯಲ್ಲೂ ಕೆಲಸದಲ್ಲಿ ತೊಡ್ಕೋಬೇಕು, ಸಂಸಾರದಲ್ಲಿ ಮಕ್ಕಳ ಜೊತೆನೂ ತೊಡ್ಕೋಬೇಕು. ಇವೆಲ್ಲ ನೀವು ಬೆಳಗ್ಗೆನೂ ಅಷ್ಟ ಅವರು ಬೇಕಾದ್ರೆ ಕೆಲಸದಕ್ಕೆ ಹೋಗ್ತಾ ಇರ್ತಾರೆ, ಅವ್ರ ಜೊತೆನೂ ತೊಡ್ಕೋಬೇಕು. ನೀವೆಲ್ಲ ತೊಡ್ಕೊಳ್ಳೋದ್ರಿಂದ ಇವೆಲ್ಲ ನೀವು ಪರಿಪೂರ್ಣತೆ ಬರೋದ್ರಿಂದ ನಿಮ್ಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ಕೇಳ್ಕೊ ಬರ್ತೀವಿ. ಯಾವುದನ್ನು ನೀವು ಪಕ್ಕಕ್ಕೆ ಇಡಬಾರ್ದು. ಯಾವುದಕ್ಕಾದರೂ ಆಗಲಿ ನಿಮ್ಗೆ ಎಲ್ಲದಕ್ಕೂ ಸಮಯ ಇದೆ. ನಾನು ಇನ್ನೊಂದು ಪ್ರಿನ್ಸಿಪಲ್ ಅಂತ ಅಂದ್ಕೊಂಡಿರೋದು, ಎಲ್ಲದಕ್ಕೂ ಸಮಯ ಇದೆ. ಸಮಯ ನಾವು ಮಾಡ್ಕೋಬೇಕು. ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಐ ಪ್ಲ್ಯಾನ್ ಮೈ ಡೇ. ನಾನು ಒಂದಲ್ಲ ಸ್ನಾನ ಮಾಡಬೇಕಾದ್ರೆ ನಂದು ಓಲ್ಡ್ ಡೇನ ಪ್ಲ್ಯಾನ್ ಮಾಡಿರ್ತೀನಿ. ಇವಾಗ ಈ ಒಂದು ಅಂದರೆ ಅಚಾನಕ್ ಬೇರೆ ಬಂದಾಗಲೂ ಅದನ್ನು ಅಟೆಂಡ್ ಮಾಡ್ತೀವಿ, ಮಾಡೋಕ್ಕಾಗಲ್ಲ. ಮತ್ತು ಪ್ಲ್ಯಾನ್ಡ್ ವರ್ಕ್ ಮಾತ್ರ ನಾನು ಮಾಡೇ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ನಾನು ಯಾವಾಗಲೂ ಹೇಳ್ತೀನಿ ನನ್ನ ಕಿರಿಯ ಅಧಿಕಾರಿಗಳಿಗೆ, ಸಹೋದ್ಯೋಗಿಗಳಿಗೆ, ಪ್ಲ್ಯಾನ್ ಆ್ಯಂಡ್ ಫೇಲ್, ಬಟ್ ಡೋಂಟ್ ಫೇಲ್ ಟು ಪ್ಲ್ಯಾನ್. ಅಂದರೆ ಬೇಕಾದ್ರೆ ನೀನು ಪ್ಲ್ಯಾನ್ ಮಾಡಿ ಫೇಲ್ ಆಗೋ ತೊಂದರೆ ಇಲ್ಲ, ಬಟ್ ಪ್ಲ್ಯಾನೇ ಮಾಡಲಿಲ್ಲ ಅಂದರೆ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಎವ್ರಿಬಡಿ. ಆ ಜೊತೆಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಂಟ್ರೋಲ್ ಆಲ್ಟರ್ ಡಿಲೀಟ್ ಅಂತ 3 ಪದ ಇದೆ, ಆ ವರ್ಡ್ 2-3 ಬಟನ್ಸ್ ಇದೆ ನಮ್ಮ ಕಂಪ್ಯೂಟರ್ ಕೀಬೋರ್ಡಲ್ಲಿ. ಸೊ ಅದನ್ನು ಯಾವಾಗ ಹೇಳ್ತೀನಿ, ಕಂಟ್ರೋಲ್ ಯುವರ್ ಆ್ಯಂಗರ್, ಆಲ್ಟರ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಡಿಲೀಟ್ ಯುವರ್ ಎಗೋ. ಇವಿಷ್ಟನ್ನು ಮಾಡಿದ್ರೆ ಎಲ್ಲ ಇರುತ್ತೆ, ಅದನ್ನು ಬಿಟ್ಕೊಂಡು ಹೋಗ್ತಾ ಇರಬೇಕು. ದಿಸ್ ವಾಟ್ ಐ ವಾಂಟ್ ಟು ಸೇ. ಆಮೇಲೆ ಕಂಟ್ರೋಲ್ F5 ಅಂತ ಒಂದು ಬಟನ್ ಇದೆ. ನನ್ನ NAC ಮಿತ್ರರೊಬ್ಬರು ಹೇಳ್ತಾ ಇರ್ತಾರೆ, ಸರ್ ನೀವು ಬಂದ್ರೇ ರಿಫ್ರೆಶ್ ಬಟನ್ ಇದ್ದಂಗೆ ಇರುತ್ತೆ ಅಂತ. ಅದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಂಟ್ರೋಲ್ F5 ರಿಫ್ರೆಶ್ ಬಟನನ್ನು ಸಹ ನೀವು ಇಟ್ಕೊಳ್ಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಬದುಕಿನ ವ್ಯಾಖ್ಯಾನವನ್ನು ಮಾಡೋದಾದರೆ ವೃತ್ತಿ ಮತ್ತು ಪ್ರವೃತ್ತಿಗಳ ಜೊತೆಗೆ ವೈಯಕ್ತಿಕ ಬದುಕು ಕೂಡ ಎಷ್ಟು ಮುಖ್ಯ, ಹಾಗೆ ನಾವು ಪ್ರಯಾರಿಟೈಸ್ ಮಾಡಿಕೊಂಡು ಬದುಕನ್ನು ನಡೆಸಬೇಕು. ಮತ್ತು ಪ್ರತಿದಿನ ಬೆಳಗ್ಗೆ ನಾವು ಪ್ಲ್ಯಾನ್ ಮಾಡಿದ್ರೆ ಇಡೀ ದಿನವನ್ನು ಹೇಗೆ ಫ್ರೂಟ್ಫುಲ್ ಆಗಿ ಮತ್ತು ಸಕ್ಸಸ್ಫುಲ್ ಆಗಿ ಅದನ್ನು ನಾವು ನಿರ್ವಹಿಸಬಹುದು ಅನ್ನುವಂತಹ ಮಾತನ್ನು ಮತ್ತು ಇಲಾಖೆಯ ಅನೇಕ ಅಧಿಕಾರಿಗಳನ್ನು, ಅಧಿಕಾರಿ ಮಿತ್ರರನ್ನು ಮತ್ತು ಸಹೋದ್ಯೋಗಿಗಳನ್ನು ನೆನಪು ಮಾಡಿಕೊಂಡು ಡಾಕ್ಟರ್ ಬಿ ಮುರಳೀಕೃಷ್ಣ ಅವರು ತಮ್ಮ 1997ರಿಂದ 2023ರವರೆಗೆ ಕರ್ನಾಟಕ ರಾಜ್ಯ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಅವರ ಜರ್ನಿಯನ್ನು ಬಹಳನೇ ವಿಭಿನ್ನವಾಗಿ ಮತ್ತು ತಮ್ಮ ಜೀವನಾನುಭವದ ಅನೇಕ ಮಹತ್ವದ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ಅವರ ಬದುಕು ಮತ್ತಷ್ಟು ಉಜ್ವಲವಾಗಿ, ಕ್ರಿಯಾಶೀಲವಾಗಿ ಮತ್ತು ಆರೋಗ್ಯವಾಗಿ ಸಕ್ಸಸ್ಫುಲ್ ಆಗಿರಲಿ ಅಂತ ಆಶಿಸ್ತಾ, ಸಕ್ಸಸ್ ಸುದ್ದಿ ತಂಡ ಅವರಿಗೆ 60 ವರ್ಷಗಳ ಈ ವಸಂತದ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚು ಹೊಸ ಕಾರ್ಯಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ, ಸದಾ ಸಂತೃಪ್ತಿಯ ಬದುಕು ಅವ್ರದ್ದಾಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನನಗೂ ಅಷ್ಟೇ ಪ್ರಭಾಕರ್ ಅವರು. ಇಷ್ಟು ವರ್ಷಗಳ ನಿಮ್ಮ ಬದುಕಿನ ಜರ್ನಿಯನ್ನು ನಮ್ಮ ಸಕ್ಸಸ್ ಸುದ್ದಿ ವೀಕ್ಷಕರಿಗೆ ತಾವು ಹಂಚಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಇಷ್ಟೊತ್ತು ಸಂದರ್ಶನ ಮಾಡಿಕೊಟ್ಟ ಪ್ರಭಾಕರ್ ಮತ್ತು ವಿನೋದ ಪ್ರಭಾಕರ್ ಅವರ ತಂಡದವರಿಗೆ ನನ್ನ ಉತ್ಪೂರ್ವಕ ನಮನಗಳು. ಮತ್ತು ಈ ನನ್ನ ಒಂದು ವೃತ್ತಿ ಮತ್ತು ಪ್ರವೃತ್ತಿಯಿಂದ ಯಾರಿಗಾದರೂ ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತಂದರೆ ನನ್ನಷ್ಟು ಧನ್ಯೋಸ್ಮಿ ಯಾರೂ ಇಲ್ಲ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ.